ಅರಗಸರು SIO PSCO CHO ಎಲ್ಲ ಆಶಾ ಕಾರ್ಯಕರ್ತರು ಬೇಗ ಬನ್ನಿ. ಬರ್ರಿ ದರ್ಗಾದ್ರ ಆಶಾ ದೀಪ ಬೆಳೆಸುವ ಮೂಲಕ ಹಾಗೂ ವಿಭಿನ್ನ ಮೂಲಕ ಚಾಲನೆ ನೀಡಿದರು. ಈಗಾಗಲೇ ಅಪ್ಪಾಜಿಯವರಿಗೆ ಹಿರಿಯ ಜಿಲ್ಲಾ SSLC ತಜ್ಞ ವೈದ್ಯರು ಮತ್ತು ಭೇಟಿ ದುರ್ಮೋಣ್ ಸರ್ ಮನೆತನದ ಅವರ ಹಿರಿಯ ಡಾಕ್ಟರ್ ಪ್ರಶಾಂತ್ ದುರ್ಮೋಣ್ ಸರ್ ಮತ್ತು ಶಿವಾನಂದ ಮುಂಡೇವಾಡ್ ಸರ್ ಪೂಜೆ ಅಪ್ಪಾಜಿಯವರಿಗೆ ಶಾಲೋದಕ್ಕೆ ಸನ್ಮಾನಿಸಿದರು. ಆರೋಗ್ಯ ತಪಾಸಣೆ ಜೊತೆಗೆ SSLC ಎಲ್ಲವೂ ಜನರಿಗೆ ಸಾರ್ವಜನಿಕವಾಗಿ ನಾವು ಬಹಳಷ್ಟು ಸೇವೆ ಕೊಡ್ತಾ ಇದ್ದೆವು. ಅದರಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಬಹಳ ಪ್ರಾಧಾನ್ಯತೆ ಕೊಡಬೇಕಂತೇಳಿ ಅವರ ಕಡೆ ಮೇರೆಗೆ ಇವತ್ತು ದಿವಸ ಒಂದು ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ. ಪೂಜ್ಯ ಇನ್ನೂ ಅಪ್ಪಾಜಿಯವರು ಈ ಒಂದು ಚಾಲನೆ ನೀಡಬೇಕು ಕೇಳ್ತಾರೆ. सद्गुरु पुंडलिंग महाराज की जय, सद्गुरु त्रिदेवेश्वर महाराज की जय, सद्गुरु अलीनाथ पुंडलिंग महाराज की जय. ಬೆಟ್ಟದ ಅಂತೇಳಿ ಮತ್ತೆ ಮಾಡ್ತಾರೆ ಮತ್ತೆ ಕಳ್ಸಿರೋದು. ಆಚೆ ಬರ್ರಿ ಹಿಂಗಾಯ್ತು.
ಮಂಜುನಾಥ್ ಕೋಟೆನ ಕಚೇರಿ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು PhD BM ಪಾಟೀಲ್ ವೈದ್ಯಕೀಯ ದಿಂಡಿ ತಾಲೂಕಿನ ವಿದ್ಯಾರ್ಥಿ ಭಕ್ತರಾಗಿದ್ದು ಪ್ರತಿ ವರ್ಷ ಪುಣ್ಯ ಮಹಾರಾಜರ ಪುಣ್ಯತಿಥಿ ಮತ್ತು ಜಯಂತಿ ಎರಡು ವರ್ಷದಲ್ಲಿ 2 ದಿವಸ ಜಾತ್ರಾ ಮಹೋತ್ಸವ ಆಗ್ತದೆ. ಆ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಾರ್ವಜನಿಕರಿಗೆ ಮತ್ತು ಹುಡುಗಿ ಬರುವಂಥ ಭಕ್ತಾದಿಗಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಒಂದು ಬೇರೆ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದೆ. ಇದನ್ನು ನಮ್ಮ ಜಿಲ್ಲಾ ಆಡಳಿತದ ಸಾರ್ವಜನಿಕ ಆರೋಗ್ಯ ಇಲಾಖೆ ಮತ್ತು ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೇನೂರು ಮತ್ತು ಅಗರಿಘೇಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಹಯೋಗದೊಂದಿಗೆ ಈ ಒಂದು ಉಚಿತ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸ್ತೀವಿ. ಈ ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗಳಾದಂಥ ಪ್ರಶಾಂತ್ ದುಮ್ಗೊಂಡವರು, ಡಾಕ್ಟರ್ ಅನಿಲ್ ರಾಠೋಡ್ ಅವರು, ಡಾಕ್ಟರ್ ಮುಗೇವಾಡಿಯವರು ಮತ್ತು ನಮ್ಮ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಂಥ ಶ್ರೀ ವೈಎಂ ಪೂಜಾರಿ ಅವರ ಇಲ್ಲಿ ಕಾರ್ಯವನ್ನು ನಾವು ನಡೆಸಲು ತಪ್ಪಾಗ್ತದೆ. ಮತ್ತು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಮತ್ತು ನಮ್ಮ ಬೇರೆ ಆಸ್ಪತ್ರೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂತ್ಕೊಂಡು ಈ ಮಟ್ಟಕ್ಕೆ ಬರುವಂಥ ಭಕ್ತಾದಿಗೆ ಅನುಕೂಲವಾದ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ವಿಭಾಗಗಳ ವೈದ್ಯರು ಇಲ್ಲಿ ಬಂದಿರ್ತೀವಿ. ಹೆಚ್ಚಾಗಿ ಇಲ್ಲಿ ಬರುವಂತಹ ರೋಗಿಗಳು ಕಣ್ಣಿಗೆ ಸಂಬಂಧಪಟ್ಟಂಥದ್ದು, ಅಂದರೆ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ಮೋತಿಬಿಂದು ಆಪರೇಷನ್ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ವಯಸ್ಸಾದವರು ಅವರಿಗೆ ನಾವು ಬೇರೆ ಆಸ್ಪತ್ರೆ ವತಿಯಿಂದ ಉಚಿತ ಶಸ್ತ್ರಚಿಕಿತ್ಸೆ ನಿರ್ವಹಿಸ್ತೀವಿ. ಇಲ್ಲಿ ಬಂದಾಗ ನಮ್ಮ ನೇತೃತ್ವವನ್ನು ನೋಡಿಬಿಟ್ಟು ಯಾರ್ಯಾರಿಗೆ ಆಪರೇಷನ್ ಅವಶ್ಯಕತೆ ಇರ್ತದೆ ಅವರಿಗೆ ನಾವು ಒಂದು ಹೆಲ್ತ್ ಕಾರ್ಡ್ ಕೊಡ್ತೀವಿ. ಹೆಲ್ತ್ ಕಾರ್ಡ್ ತಗೊಂಡು ನಮ್ಮ ಆಸ್ಪತ್ರೆಗೆ ಬಂದರೆ ಅದ್ರ ಜೊತೆ ನಮ್ಮ ಆಶಾ ಕಾರ್ಯಕರ್ತರು ಅವ್ರ ಜೊತೆ ಬರ್ತಾರೆ. ಅವರನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಯಾರ್ಯಾರಿಗೆ ಅದು ಆಪರೇಷನ್ ಅವಶ್ಯಕತೆ ಇರ್ತದೆ ಅವರೆಲ್ಲರೂ ಉಚಿತವಾಗಿ ಆಪರೇಷನ್ ಮಾಡಿ ಮತ್ತೆ ಇಲ್ಲಿ ನಮ್ಮ ಬಸ್ನಲ್ಲಿ ಉಚಿತ ಸಾರಿಗೆ ಸೌಲಭ್ಯವನ್ನು ಸಹಿತ ಕೊಟ್ಟು ಇದೇ ಊರಿಂದ ಕರ್ಕೊಂಡೋಗಿ ಮತ್ತು ಇಲ್ಲೇ ತಂದು ಕೊಡುವಂಥ ಸೌಕರ್ಯ ಮಾಡಿದ್ದು ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಇಲ್ಲಿ ಈ ಮಠಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತಮ್ಮ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿರ್ತದೆ, ಅದು ಮೆಡಿಸಿನ್ ಇರ್ಬೋದು, ಸರ್ಜರಿ ಸಂಬಂಧಪಟ್ಟಿರ್ಬೋದು, ಅಥವಾ ಸ್ತ್ರೀ ರೋಗ ತಜ್ಞರು, ಆಮೇಲೆ ಪೀಡಿಯಾಟ್ರಿಕ್ ಅಂತ ಸಣ್ಣ ಮಕ್ಕಳ ಯಾವುದೇ ತರಹದ ವ್ಯಾಧಿಗಳಿಗೆ ರೋಗಗಳಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾಗಿರೋ ಒಂದು ರೆಫರಲ್ ಕಾರ್ಡ್ ಕೊಟ್ಟಿರ್ತೀವಿ. ಆ ಕಾರ್ಡ್ ತಗೊಂಡು ನಮ್ಮ ಬೇರೆ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ನಾವು ಚಿಕಿತ್ಸೆ ಕೊಡಲಿಕ್ಕೆ ತಯಾರಿದ್ದೀವಿ. ಸರ್ ಇನ್ನು ನಾವು ಮಾತಾಡಿದ್ದು ಬಂದಿದ್ರಿ ಬಂದಾಗ ಯಾವ ಬದುಕಿನ ಸರ್ ಇನ್ನೊಂದ್ರಿ ಸರ್ ಸರ್ ಪುಣ್ಯ ಅಲ್ಲಿ ಮಂದಿಯವರಲ್ಲಿ ಸರ್ ನೀವು ಬಂದಿರಿ ಹಸ್ಬೆಂಡ 400 ಸರ್ ಮಾತಾಡ್ರಿ ಸರ್ ಸರಿ ಮಂಜುನಾಥ್ ಕೋಟೆನ ಸರ್ ಬಂದಿನಿ ಅದೇ ಡಾಕ್ಟರ್ ಮಂಜುನಾಥ್ ಕೋಟೆನ ಸರ್ ಶ್ರಮದಿಂದ ಮಗುವನ್ನ ಸಾಹಿತ್ಯ ಬದುಕಿದ ಅವ್ರು ಈಗ 3 ವರ್ಷ ಮಾಡ್ಯಾರ ಒಂದು ಬೇಕಾದ್ರೆ ಇದು ಮಾಡಿ ಊರಾಗ ಆರೋಗ್ಯ ಸೇವಕರು ರಕ್ತದಾನ ನಾವು ಪುಣ್ಯ ಮಾಡಿದ್ದು ನಮ್ಮ ಸರ್ ಮಾಡ್ಯಾರ ನಮ್ಮ ಮೊಮ್ಮಗ ಚಲೋ ಅದ ಮಕ್ಕಳು ಮತ್ತು ಶ್ರೀ ಮುರುಳೇಶ್ವರ ಜಾತ್ರಾ ಮಹೋತ್ಸವವಾಗಿ ಶ್ರೀ ಕ್ಷೇತ್ರ ಗೋಸಾದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ, ತಾಲೂಕು ಆರೋಗ್ಯ ದಿಂಡಿ, ಶ್ರೀ BM ಪಾಟೀಲ್ ವೈದ್ಯಕೀಯ ಮೆಡಿಕಲ್ ಕಾಲೇಜು ವಿಜಯಪುರ, ಪ್ರಾಥಮಿಕ ಆರೋಗ್ಯ ಅಗರಿಘೇಟ್ ಚಿಕ್ಕಬೇನೂರು ಇವೆಲ್ಲರ ಸಹಯೋಗದಲ್ಲಿ ಒಂದು ಬೃಹತ್ ಉಚಿತ ಕಣ್ಣಿನ ಶಿಬಿರವನ್ನು ಮತ್ತು ಇನ್ನಿತರೆ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ಮೆಡಿಸಿನ್ ಇರ್ಬೋದು, ಇನ್ನಿತರೆ ಯಾವುದೇ ರೋಗಗಳಿಗೆ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ. ಅದರ ಜೊತೆಗೆ ಅತಿ ಅಮೂಲ್ಯವಾದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ.
ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೀತದೆ. ಸುಮಾರು 7 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಸಾಕಷ್ಟು ಜನ ಇದರ ಸದುಪಯೋಗ ಪಡಿಸ್ಕೊಂಡು ಸುಮಾರು 2,000ಕ್ಕಿಂತ ಹೆಚ್ಚು ಜನ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಪರೇಷನ್ ಈ ಮಠದ ಆವರಣದಲ್ಲಿ ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ. ಇನ್ನೂ ಹೆಚ್ಚೆಚ್ಚಿಗೆ ಈ ಕಾರ್ಯಕ್ರಮಗಳು ನಮ್ಮ ಎಲ್ಲ ಹಳ್ಳಿ ಜನರಿಗೆ ತಲುಪುವಂಥ ಕಾರ್ಯಕ್ರಮಗಳು ಇನ್ನೂ ಎಲ್ಲ ಹಳ್ಳಿಗಳಲ್ಲಿ ಆಗಲಿ, ಅದಕ್ಕೆ ನಮಗೆ ಎಲ್ಲ ನಾವು ಸರ್ಕಾರವನ್ನು ಎಲ್ಲ ಕಡೆಯಿಂದ ಬಯಸ್ತಾ ಹೆಚ್ಚು ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಆದವು ಅಂದರೆ ಜನರಿಗೆ ಆರೋಗ್ಯ ನಾವು ಮನೆ ಬಾಗಿಲಿಗೆ ಕೊಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಮಹಾಶಿವಗಳ ಜಾತ್ರೆ ನಿಮಿತ್ತವಾಗಿ ಹಾಗೂ ಶ್ರೀ ಗಿರಿಧರೇಶ್ವರ ಮಹಾಶಿವಗಳ ಜಾತ್ರೆ ನಿಮಿತ್ತವಾಗಿ ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ ನಮ್ಮ BLE ಸಂಸ್ಥೆಯ ಏನು ಶಸ್ತ್ರಚಿಕಿತ್ಸೆ ವಿಭಾಗದ HOD ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಕೊಕ್ಕಣ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಪೂಜ್ಯ ಶ್ರೀ ಅಭಿನವಪುರಲಿಂಗ ಮಹಾಶಿವಗಳ ಒಂದು ಸಂಕಲ್ಪ, ಈ ಅಂಧರ ಬಾಳಿಗೆ ಬೆಳಕಾಗಿ ಏನು ಬಡ ಜನರಿರ್ತಾರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ, ದೀನ ದಲಿತರಿಗೂ ಕೂಡ ಆರೋಗ್ಯ ಒಂದು ಸುಭಿಕ್ಷೆ ಆಗಬೇಕಂತಕ್ಕಂಥ ಒಂದು ಕನಸದ. ಆ ಕನಸನ್ನು ನನಸು ಮಾಡೋಕ್ಕೆ ಇವತ್ತು ದಿವಸ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೆಂಗಳೂರಿನ ಆಡಳಿತ ವೈದ್ಯಾಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ದುಮ್ಗೊಂಡ ಅವರ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಅಗರ್ಕೇಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನಿಲ್ ಕುಮಾರ್ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಇವರ ಸಹಯೋಗದೊಂದಿಗೆ ವಿಶೇಷವಾಗಿ BLE ಸಂಸ್ಥೆ ಒಂದು ದೊಡ್ಡ ಕೊಡುಗೆ. ಈ ಭಾಗದಲ್ಲಿ ಆರೋಗ್ಯದ ಕ್ಷೇಮ ಏನಾದರೂ ಆಗೋ ಬದಲಾವಣೆ ಜನರಿಗೆ ಮುಟ್ಟತಪ್ಪ ಅಂತಂದ್ರೆ ಒಂದು BLE ಸಂಸ್ಥೆಯಲ್ಲಿ ಒಂದು ದೊಡ್ಡ ಸೇವೆ, ಪೂಜ್ಯರ ಒಂದು ಕನಸನ್ನು ನನಸು ಮಾಡ್ತಾ ಇದ್ದಾರೆ. ಈ ಒಂದು ವೈಯಕ್ತಿಕವಾಗಿ ಮತ್ತು ಆರೋಗ್ಯ ಇಲಾಖೆಯಿಂದ BLE ಸಂಸ್ಥೆಗೆ ಮತ್ತು ಮಠಾಧೀಶರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ. ನಾವು ನಮ್ಮ ಡಾಕ್ಟರ್ ಅನಿಲ್ ಸರ್ ಮತ್ತು ಕುಂಬನ್ ಸರ್ ಜೊತೆ ಕಳೆದ 2018ರಿಂದ ಈ ಎಲ್ಲ ರೀತಿ ಕ್ಯಾಂಪ್ಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಎಲ್ಲ ಗ್ರಾಮದ ನಮ್ಮ ಕುಟುಂಬದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಜನರಿಗೆ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ನಾವು ವೈದ್ಯರು ಮತ್ತು BLE ಸಂಸ್ಥೆ ಕೂಡ ಹಗಲಿರುಳು ಶ್ರಮಿಸುತ್ತಿರುವುದು ನಾವು ಕಣ್ಣಾರೆ ಕಂಡಿದ್ದೇವೆ. ಇದರ ಸದುಪಯೋಗ ಪಡೆದಿರುವಂಥ ನಾನು ವ್ಯಕ್ತಿಗಳನ್ನು ಮನೆಗೆ ಭೇಟಿ ಮಾಡಿದಾಗ ಅವರು ತಮ್ಮ ಮನತುಂಬಿ ನನ್ನನ್ನು ಆಶೀರ್ವದಿಸಿದ್ದನ್ನು ನಾನು ಕಂಡಿದ್ದೇನೆ. ಇದೇ ರೀತಿಯಾಗಿ ನಾವು ಎಲ್ಲ ಈ ರೀತಿ ಕ್ಯಾಂಪ್ಗಳನ್ನು ನಾವು ಆಯೋಜಿಸಿದ್ದಕ್ಕೆ ಸಾರ್ವಜನಿಕರು ಇದರಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾವು ವಿನಂತಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ಕಣ್ಣಿನ ತಪಾಸಣೆ ಮತ್ತು ಇತರೆ ತಪಾಸಣೆಗಳು ನಡೆಯುತ್ತಿದ್ದು, ಅದೇ ರೀತಿಯಾಗಿ ರಕ್ತದಾನ ಶಿಬಿರವನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗಿಯಾಗಿ ನಮ್ಮ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸುತ್ತೇವೆ ಎಂದು ನಾನು ಆಶಿಸುತ್ತೇನೆ. ಮತ್ತು ನಾನು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಾದ ಅನಿಲ್ ಸರ್ಗೆ ಮತ್ತು ಭುವನ್ ಸರ್ಗೆ ಹಾಗೂ ನಮ್ಮ BLE ಸಂಸ್ಥೆಯವರಿಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆ ವಿಜಯಪುರ ಮತ್ತು ಇಂಡಿ ತಾಲೂಕು ಆರೋಗ್ಯ ಇಲಾಖೆಗಳು ಇದೇ ರೀತಿಯಾಗಿ ನಾವು ಈ ಮುಂದಿನ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ.